ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸಂಗೀತ. ಎಲ್ಲರೂ ಹೆಂಗದಿರಿ? ಆರಾಮದಿರೇನ್ರಿ? ನಾನು ಕೂಡ ಆರಾಮದೆ ನೋಡ್ರಿ. ಬರ್ರಿ ಇವತ್ತಿನ ಲಾಗ್ ಒಳಗೆ ನಮ್ಮ ಫ್ಯಾಮಿಲಿದು ಒಂದಿಷ್ಟು ವಿಡಿಯೋನ ಶೇರ್ ಮಾಡ್ಬೇಕಂತ ಅಂದ್ಕೊಂಡಿನಿ. ಇವಾಗೇನು ನೋಡತ್ತಿರಲ್ಲ, ಈ ಸ್ಕ್ರೀನಲ್ಲಿರುವಂಥ ಫೋಟೋದಾಗಿರೋರು ನಮ್ಮ ಅತ್ತಿ ಮತ್ತು ನಮ್ಮ ಯಜಮಾನ್ರು, ನಮ್ಮ ಮೈದ್ನ ಮತ್ತು ನನ್ನ 2 ಮುದ್ದಾದ ಮಕ್ಕಳು ನೋಡ್ರಿ. ಇವತ್ತೇನು ಹೇಳಕ್ಕೆ ಬಂದಿನಂತಂದ್ರೆ, ನಮ್ಮ ಅತ್ತೆಯವ್ರಿಗೆ ಏನಾಗಿತ್ತು ಮತ್ತು ಇದಾರೋ ಇಲ್ವೋ ಏನಾಗಿದೆ ಅಂಥೇಳಿ ನಾನಿವತ್ತು ಶೇರ್ ಮಾಡ್ತೀನಿ. ಆಲ್ಮೋಸ್ಟ್ ನೋಡ್ರಿ, ನಾನು ಹೇಳಿದ್ದೀನಿ ನಮ್ಮ ಅತ್ತೆ ಮತ್ತು ನಮ್ಮ ಮಾವ ತೀರ್ಕೊಂಡಾರ ಅಂಥೇಳಿ. ಬಟ್ ನಮ್ಮ ಅತ್ತೆಗೆ ಏನಾಗಿತ್ತು ಅಂಥೇಳಿ ನಾನಿವಾಗ ಹೇಳ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡ್ರಿ, ಆವಾಗ ಗೊತ್ತಾಗುತ್ತೆ. ಲಾಸ್ಟ್ ಟೈಮ್ ನೋಡ್ಬೋದು ನೀವು, ದೊಡ್ಡ ಯೂಟ್ಯೂಬರ್ ಆಗಿರುವಂಥ ಸ್ವಾತಿ ಗೌಡ ಅವರ ತಾಯಿ ಕೂಡ ತೀರ್ಕೊಂಡ್ರು. ಅವರು ಕೂಡ ಕ್ಯಾನ್ಸರಿಂದ ಸಫರ್ ಮಾಡ್ತಾಯಿದ್ರು. ಅದನ್ನು ಕೇಳಿಬಿಟ್ಟು ತುಂಬಾ ಶಾಕ್ ಆಯ್ತು ನೋಡ್ರಿ. ಮತ್ತು ಶಿವರಾಜ್ ಕುಮಾರ್ ಅವ್ರಿಗೂ ಕೂಡ ಕ್ಯಾನ್ಸರ್ ಆಗಿತ್ತು. ಬಟ್ ಅವರು ಇವಾಗ ಕ್ಯಾನ್ಸರ್ ಮುಕ್ತ ಅಂಥೇಳಿ ಅವರು ಆಪ್ರೇಷನ್ ಅದೆಲ್ಲನೂ ಮಾಡ್ಕೊಂಡು ಬಂದಾರ. ಇವಾಗ ಅವ್ರಿಗೆ ಕ್ಯಾನ್ಸರೇ ಇಲ್ಲ ಅಂತ ಹೇಳಕತ್ತಾರ. ಬಟ್ ಅದೇ ನಿಜ ಆಗಲಿ ಅಂತ ಹೇಳ್ತೀನಿ. ಯಾಕಪ್ಪ ಅಂತಂದ್ರೆ, ಈ ಕ್ಯಾನ್ಸರ್ ಏನಾದರೂ ಒಂದು ಸಲ ಬಂತಂದ್ರೆ ಮನುಷ್ಯನೇ ತೊಗೊಂಡು ಹೋಗುತ್ತೆ ಬಿಟ್ಟು ಅದು ಅಂತೂ ಬಿಟ್ಟು ಹೋಗಂಗಿಲ್ಲ ಅಂತ ನನ್ನ ಅನಿಸಿಕೆ ನೋಡ್ರಿ. ಯಾಕಪ್ಪ ಅಂತಂದ್ರೆ, ಇದನ್ನೆಲ್ಲ ಕೂಡ ನಾವು ಎಕ್ಸ್ಪೀರಿಯೆನ್ಸ್ ಮಾಡೀವಿ. ಯಾಕೆ ಹೆಂಗೆ ಏನಂತ ಹೇಳಿ ನಿಮಗೆ ಹೇಳ್ತೀನಿ ನೋಡ್ರಿ. ಇಲ್ಲೇನು ನೋಡತ್ತಿಲ್ಲ ನಮ್ಮ ಅತ್ತೆಯವರು, ಇವ್ರಿಗೂ ಕೂಡ ನೋಡ್ರಿ ಈ ಫೋಟೋದೊಳಗೆ ಅವರು ಫೈನಲ್ ಸ್ಟೇಜ್ ಕ್ಯಾನ್ಸರ್ ಒಳಗಿದ್ರು. ಅವರು ಅವಾಗ ತೆಗೆದಿರುವಂಥ ಫೋಟೋ ಇದು. ನಮ್ಮ ಜೊತೆ ಇರುವಂಥ ಲಾಸ್ಟ್ ಫೋಟೋ ನೋಡ್ರಿ ಇದು ಅವ್ರದ್ದು. ಅವರು ಇನ್ನೇನು ತೀರ್ಕೊಳ್ಳೋದು 1 ತಿಂಗಳಿತ್ತು. ಆವಾಗ ನಮ್ಮ ಮೈದನ ಬರ್ತಡೇ ಇತ್ತು ನೋಡ್ರಿ. ಆ ಟೈಮ್ ಒಳಗೆ ನಾವು ಫೋಟೋನ ತೆಗ್ದಿರೋದು ಇದು. ನಮ್ಮ ಅತ್ತೆಯವ್ರಿಗೆ ಯಾಕೆ ಕ್ಯಾನ್ಸರ್ ಇತ್ತಪ್ಪ ಅಂತಂದ್ರೆ, ಥ್ರೋಟ್ ಕ್ಯಾನ್ಸರ್ ಆಗಿತ್ತು ನೋಡ್ರಿ ಅವ್ರಿಗೆ. ಕ್ಯಾನ್ಸರ್ ಆದಮೇಲೆ ಅವರು ನಮ್ಮ ಜೊತೆ 6 ವರ್ಷಗಳ ಕಾಲ ಬದುಕೊಂಡ್ರು. ಅದು ಆದಮೇಲೆ ಅವ್ರಿಗೆ ನಾವು ಕ್ಯಾನ್ಸರ್ ಆಗಿದೆ ಅಂತ ಗೊತ್ತಾಗಿದ್ದು ನಮಗೆ ಫಸ್ಟ್ ಸ್ಟೇಜ್ ಒಳಗೆ. ಹಾಗಾಗಿ ಅವರು ನಮ್ಮ ಜೊತೆ 6 ವರ್ಷಗಳ ಕಾಲ ಬದುಕಿದ್ರು. ಒಂದು ವೇಳೆ 3ನೇ ಸ್ಟೇಜು 4ನೇ ಸ್ಟೇಜ್ ಇತ್ತಂದ್ರೆ ಬದುಕೋ ಚಾನ್ಸಸ್ ಅಷ್ಟೊಂದು ಕಡಿಮೆ ಇತ್ತು ನೋಡ್ರಿ. ಬಟ್ ಅವರು 1ನೇ ಸ್ಟೇಜ್ ಇರೋದ್ರಿಂದ ನಮ್ಮ ಜೊತೆಯವರು 6 ವರ್ಷಗಳ ಕಾಲ ಬದುಕಿದ್ರು. ಮೇನ್ ರೀಸನ್ ಏನಪ್ಪ ಅಂತಂದ್ರೆ, ಅವ್ರಿಗೆ ನೋಡ್ರಿ ಒಂದು 6 ತಿಂಗಳ ಕಾಲ ಅವ್ರಿಗೆ ಕ್ಯಾನ್ಸರ್ ಆಗಿದೆ ಅಂಥೇಳಿ ನಾವು ಹೇಳಿದ್ದಿಲ್ಲ. ಬಟ್ ಅವರ ಮನಸ್ಥೈರ್ಯ ಹೆಂಗಿತ್ತಪ್ಪ ಅಂತಂದ್ರೆ, ನನಗೇನೂ ಆಗಿಲ್ಲ, ನಾನು ಆರಾಮೇ ಅದೀನಿ ಅಂಥೇಳಿ ಅವರೊಂದು ಧೈರ್ಯ ಇತ್ತು. ನಮ್ಮ ಕಡೆ ಮಂಡ ಧೈರ್ಯ ಅಂತಾರೆ ನೋಡ್ರಿ, ಆ ರೀತಿ ಇತ್ತು ಅವ್ರಿಗೆ. ನನಗೇನೂ ಆಗೇ ಇಲ್ಲ, ನನಗೆ ಕ್ಯಾನ್ಸರೇ ಆಗಿಲ್ಲ ಅಂತ ಹೇಳ್ತಿದ್ರು. ಅದರಿಂದನೇ ಅವರು 6 ವರ್ಷಗಳ ಕಾಲ ಬದುಕಿದ್ರು ನಮ್ಮ ಜೊತೆ. ತುಂಬಾ ಸಫರ್ ಮಾಡಿದ್ರು ನೋಡ್ರಿ ಅವರು. ಯಾಕಂದ್ರೆ ಥ್ರೋಟ್ ಕ್ಯಾನ್ಸರ್ ಆಗಿರೋದ್ರಿಂದ ತುಂಬಾ ಕಷ್ಟ ಆಗ್ತಿತ್ತು ಅವ್ರಿಗೆ. ಊಟ ಅದೆಲ್ಲನೂ ಮಾಡಬೇಕಾದ್ರೆ ಸಿಕ್ಕಾಪಟ್ಟೆ ಕಷ್ಟ ಆಗ್ತಿತ್ತು ನೋಡ್ರಿ. 6 ವರ್ಷ ಕೂಡ ಅವರು ಖಾರ ಇಲ್ಲಾರ್ದ ಊಟನೇ ಮಾಡ್ಯಾರ. ಆದರೂ ಕೂಡ ನೋಡ್ರಿ, ಅವರು ಮೆಂಟಲಿ ಮತ್ತು ಫಿಸಿಕಲಿ ಫಿಟ್ಟೇ ಇದ್ದರು. ಅವರು ಕ್ಯಾನ್ಸರ್ ಆಗಿದ್ರು ಕೂಡ ಅಷ್ಟೊಂದು ವೀಕ್ ಇದ್ದಿದ್ದಿಲ್ಲ ಅವರು. ಇನ್ನೇನು ತೀರ್ಕೊಳ್ಳೋದು 1 ತಿಂಗಳಿತ್ತು, ಆವಾಗ ಫುಲ್ ವೀಕ್ ಆಗಿಬಿಟ್ರು ಅವರು. ಅದು ಬಿಟ್ಟರೆ ನೋಡ್ರಿ, ಅವರು 6 ವರ್ಷಗಳ ಕಾಲವೂ ತುಂಬಾ ಫಿಟ್ ಆ್ಯಂಡ್ ಫೈನ್ ಇದ್ದರು ಮತ್ತು ಎಲ್ಲ ಕೆಲಸ ಕೂಡ ಮಾಡ್ತಾಯಿದ್ರು. ಮೊನ್ನೆ ನಾನು ಸ್ವಾತಿ ಗೌಡ ಅವ್ರ ತಾಯಿದೇನು ವಿಡಿಯೋ ನೋಡಿದ್ನಲ್ಲ, ಅದು ನೋಡಿದ ಮೇಲೆ ನನಗೆ ಸಿಕ್ಕಾಪಟ್ಟೆ ಅಳು ಬಂದುಬಿಡ್ತು. ಯಾಕಪ್ಪ ಅಂತಂದ್ರೆ, ಅವ್ರದ್ದು ಆ್ಯನಿವರ್ಸರಿ ಏನೋ ವಿಡಿಯೋನ ಶೇರ್ ಮಾಡ್ಕೊಂಡಿದ್ರು ನೋಡ್ರಿ. ಅವಾಗ ಅವ್ರು ಹೆಂಗೆ ಅಳಾಕತ್ತಿದ್ರಲ್ಲ, ಅದನ್ನು ನೋಡಿಬಿಟ್ಟು ನನಗೂ ಕೂಡ ಕಷ್ಟ ಆಯಿತು. ಮತ್ತು ನಮ್ಮ ಅತ್ತೆಯವ್ರದ್ದು ಕೂಡ ನೆನಪಾಯ್ತು ನೋಡ್ರಿ. ಲಾಸ್ಟ್ ಸ್ಟೇಜ್ ಒಳಗೆ ಅವ್ರಿಗೆ ಗೊತ್ತಾಗಿತ್ತು ನಾನು ಇನ್ನೇನು ಬದುಕಂಗಿಲ್ಲ ಅಂಥೇಳಿ. ಆವಾಗ ಅವರು ಕೂಡ ಇದೇ ರೀತಿ ಅಳ್ತಾಯಿದ್ರು. ನಮ್ಮ ಅತ್ತೆ ರಾತ್ರಿ ಸರಿಯಾಗಿ ನಿದ್ದೆ ಇರ್ತಿದ್ದಿಲ್ಲ, ಸರಿಯಾಗಿ ಊಟ ಇರ್ತಿದ್ದಿಲ್ಲ. ಬಟ್ ಏನೇನೋ ವಿಚಾರ ಮಾಡ್ತಿದ್ರು. ಆ ವಿಡಿಯೋ ನೋಡಿದ ಮೇಲೆ ನನಗೆ ತುಂಬಾ ಕಷ್ಟ ಆಯ್ತು ನೋಡ್ರಿ. ಯಾಕಂದ್ರೆ ನಮ್ಮ ಅತ್ತೆದೇ ನನಗೆ ಕಣ್ಮುಂದೆ ಬಂದಂಗೆ ಆಗ್ಬಿಡ್ತು. ಏನೇ ಆಗಲ್ರಿ, ಏನೇ ದೇವ್ರು ಏನೇ ಕೊಟ್ಟರು ಕೂಡ ಈ ಕ್ಯಾನ್ಸರ್ ಅನ್ನೋದು ಕಾಯಿಲೆನೇ ಕೊಡಬಾರ್ದು ಅಂತ ಹೇಳ್ತೀನಿ. ಒಂದು ಸಲ ಏನಾದರೂ ಕ್ಯಾನ್ಸರ್ ಬಂತಂದ್ರೆ ಇದು ಹೋಗೋದೇ ಇಲ್ಲ ನೋಡ್ರಿ. ಇದು ಯಾಕಪ್ಪ ಅಂದ್ರೆ, ಜೀವನೇ ತೊಗೊಂಡು ಹೋಗುತ್ತೆ ಹೊರತು ಕ್ಯಾನ್ಸರ್ ಹತ್ರ ಹೋಗಂಗಿಲ್ಲ. ನಮ್ಮ ಸೈಡ್ ಹೇಳ್ತಾರೆ ನೋಡ್ರಿ, ಹಣನೂ ಹಾಳ ಗುಣನೂ ಹಾಳು ಅಂತ ಹೇಳ್ತಾರೆ. ಆ ರೀತಿ ಆಗುತ್ತಿದ್ದು. ಯಾವುದೇ ಕಾಯಿಲೆ ಬಂದರೂ ಕೂಡ ಈ ಕ್ಯಾನ್ಸರ್ ಕಾಯಿಲೆ ಬರಬಾರ್ದು ಅಂತ ಹೇಳ್ತೀನಿ. ಬಟ್ ಏನೂ ಮಾಡೋಕ್ಕಾಗಂಗಿಲ್ಲ ನೋಡ್ರಿ. ಮನುಷ್ಯ ಬರಲಾರ್ದ ಮರಕ್ಕೆ ಹತ್ರ ಬರೋಂಗಿಲ್ಲ ಅಂತ ಹೇಳ್ತಾರೆ. ಬಟ್ ಇವಾಗ ನೋಡ್ರಿ, ಕ್ಯಾನ್ಸರ್ ಅನ್ನೋದು ತುಂಬಾ ಹೆಚ್ಚಾಗತ್ತದ. ಅದು ಅಂತರೂ ಇವಾಗೇನು BP ಶುಗರ್ ಏನು ಬರ್ತದಲ್ಲ, ಆ ರೀತಿ ಕ್ಯಾನ್ಸರ್ ಕೂಡ ಬರಾಕತ್ತದ. ಏನೋ ಹೇಳ್ಬೇಕನ್ನಿಸ್ತು, ಹಾಗಾಗಿ ನಾನು ಈ ವಿಡಿಯೋನ ಶೇರ್ ಮಾಡ್ಕೊಂಡು ನೋಡ್ರಿ. ನೆಕ್ಸ್ಟ್ ನೋಡ್ರಿ, ನಮ್ಮ ಅತ್ತೆಗೆ ಥ್ರೋಟ್ ಕ್ಯಾನ್ಸರ್ ಇತ್ತು ಹೇಳಿದ್ನಲ್ಲ, ಅವ್ರದ್ದು ರೂಟೀನ್ ಯಾವ ರೀತಿ ಇತ್ತು ಏನಿತ್ತು ಅಂತ ಅದನ್ನು ನಾನು ಶೇರ್ ಮಾಡ್ತೀನಿ ನೋಡ್ರಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ.